ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಜಹ್ನವೇ ನಮಃ. ಸವನ್ನಿಭಿರ್ಕ್ವಭಿರ್ಗೋಷೋ ಶಶ್ವನ್ ಮಿತಜ್ಞುಭಿಃ ಪುರುಕೃತ್ವಾ ಜಿಗಾಯ ಪುರಃ ಪುರೋಹ ಸಖಿಭಿಃ ಸಖೀಯಾನ್ ದೃಢಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 250ನೇ ಜನ್ಹು ಅನ್ನುವ ನಾಮ, ಹಾಗೆ ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ, ಇದೆಲ್ಲವನ್ನು ಕೂಡ ನಾವು ಇವತ್ತು ನೋಡುವರಿದ್ದೇವೆ. ಈಗಾಗಲೇ 6ನೇ ಮಂಡಲದ 32ನೇ ಸೂಕ್ತದಲ್ಲಿ ಈ ಬೃಹತಿ ಮಂತ್ರಕ್ಕೆ ಮೂಲ ಋಗ್ವೇದ ಮಂತ್ರ ಏನು ಕಂಡು ಬರ್ತದೆ ಅದನ್ನು ಕೂಡ ನಾವು ನೋಡಿ ಮುಗಿಸಿದ್ದೀವಿ. ಅದಕ್ಕೆ ಸಾಯಣಾಚಾರ್ಯರು ಕೊಟ್ಟಿರುವಂಥ ವ್ಯಾಖ್ಯಾನ ಮತ್ತು ಭಗವಂತಾಚಾರ್ಯರು ಆ ಮೂಲ ಮಂತ್ರಕ್ಕೆ ಮಾಡಿರುವಂಥ ವ್ಯಾಖ್ಯಾನ ಅದನ್ನು ನೋಡಿದ್ದೀವಿ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಮಾಡಿದ ವ್ಯಾಖ್ಯಾನ ನೋಡಿದ್ದೀವಿ. ಹಾಗೆಯೇ ಅದಕ್ಕೆ ನಾನು ಮಾಡಿಕೊಂಡಿರುವಂತಹ ಅರ್ಥವನ್ನು ಕೂಡ ಇಲ್ಲಿ ಪ್ರಸ್ತುತಪಡಿಸಿದ್ದೆ. ಇದು ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ 247ನೇದ್ದು. ಹೀಗೆ ಮಂತ್ರದ ದೃಷ್ಟಿಯಿಂದ ವ್ಯತ್ಯಾಸ ಇದೆ. ಆದರೂ ಕೂಡ ಅದು ಏನು ಭಗವಂತಾಚಾರ್ಯರು ಅರ್ಥ ಹೇಳ್ತಾರೆ, ಮೂಲ ಋಗ್ವೇದದ ಮಂತ್ರಕ್ಕೆ ಅವರು ಅರ್ಥ ಬರೆದಿದ್ದಾರೆ. ಒಟ್ಟಾರೆ ಬೃಹತಿ ಸಹಸ್ರ ಮಂತ್ರಗಳನ್ನು ಯಾವ ಋಗ್ವೇದದ ಭಾಗದಿಂದ ತಗೊಂಡಿದ್ದಾರೋ ಆ ಋಗ್ವೇದದ ಭಾಗಗಳಿಗೆಲ್ಲ ಅವರು ಅರ್ಥ ಬರೆದಿದ್ದಾರೆ. ಹೊರತು ನಿರ್ದಿಷ್ಟವಾಗಿ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅವರ ಅರ್ಥ ಬರೆದಿಲ್ಲ. ಅವರ ದೃಷ್ಟಿಯಲ್ಲಿ ಸಂಪಾದಿತವಾದ ಬೃಹತಿ ಮಂತ್ರ ಅದು ಬೇರೆಯದೇ ಇದೆ. ಅವರು ಋಗ್ವೇದದ ಮಂತ್ರಗಳಿಗೆ ಏನು ಅರ್ಥ ಬರೆದಿದ್ರು ಅಂತ ಅನ್ನೋದನ್ನು ಮಾತ್ರ ನಾವು ನೋಡಿ ಮುಗಿಸಿದ್ದೀವಿ. ಇನ್ನು ಈ ಜನ್ಹು ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಏನು ಅರ್ಥಗಳಾಗ್ತವೆ ಅಂತ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಜನ್ಹು ಅನ್ನುವುದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ನಿವಚಾಂ ಸ್ಯಾಸ ಸ್ಥವಿರಾಯ ತಕ್ಷಂ ಸ ಮಾತರ ಸೂರ್ಯೇಣ ಕವೀನಾಮವಾಸ ಯದೃಜತದ್ರಿಂ ಗೃಣಾನಃ ಸ್ವಾಧಿಭಿರ್ ಅಂತ ಹೀಗೆ ಮಂತ್ರ ಸಮಾಪ್ತಿ ಕಂಡಿದೆ. ಋಕ್ವ ಅನ್ನುವಲ್ಲಿ ಅನ್ನುವಲ್ಲಿಗೆ ಮಾತ್ರ ಈ ಜನ್ಹು ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಮುಗಿದು ಬಿಟ್ಟಿದೆ. ಮುಂದೆ ನಾರಾಯಣ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ಕ್ವಭಿಹಿ ಋಕ್ವಭಿಹಿ ಅಂತ ಶಬ್ದ. ಋಕ್ವ ಅಂದ್ರೆ ಪುರೋಹಿತರು. ಅಲ್ಲಿ ಅನ್ನೋದು ಹಿಂದಿನ ನಾಮಕ್ಕೆ ಮತ್ತೆ ಕ್ವಭಿಹಿ ಅನ್ನೋದು ಮುಂದಿನ ನಾಮಕ್ಕೆ ಸಂಬಂಧಿಸಲ್ಪಟ್ಟದ್ದಾಗಿ ಬಿಟ್ಟಿದೆ. ಹೀಗೆ ಇದನ್ನೆಲ್ಲ ನಾವು ನೋಡಿದ್ದೀವಿ. ಮತ್ತೊಂದು ಬಾರಿ ಈ ಮೂಲ ಮಂತ್ರ, ಈ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ನಾನೇನು ಅರ್ಥ ಹೇಳಿದ್ದೆ ಅಂತ ಅನ್ನೋದನ್ನು ನೋಡೋಣ. ಪುರುಕೃತ್ವ ಅಂದರೆ ಅನೇಕ ಮಹಾ ಕಾರ್ಯಗಳನ್ನು ಮಾಡಬಲ್ಲವನು ಭಗವಂತ. ಸಾಯಣಾಚಾರ್ಯರು ರಘುನಾಥ ಸ್ವಾಮಿಗಳು ಹಾಗೆ ಅರ್ಥ ಹೇಳಿದ್ದಾರೆ. ಪುರೋಹ ಅಂದರೆ ಲಿಂಗ ಶರೀರಗಳನ್ನು ನಾಶ ಮಾಡಬಲ್ಲವನು, ಅಥವಾ ಶತ್ರುಗಳ ಸೈನ್ಯಗಳನ್ನು ಅವರ ನೆಲೆಯನ್ನು ಧ್ವಂಸ ಮಾಡಬಲ್ಲವನು. ಆ ಇಂದ್ರ ಅಂದರೆ ಪರಮೇಶ್ವರ ಭಗವಂತ. ಅವನು ವನ್ನಿಭಿಹಿ ಓಢ್ರುಗಳು ಹೊರುವವರು ಅಂತ ಅರ್ಥ ಬರೆದಿದ್ದಾರೆ ಸಾಯಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು. ತನ್ನ ಆಜ್ಞೆಯನ್ನು ಧರಿಸುವಂಥವರು ಅಂತ ಭಗವಂತಾಚಾರ್ಯ ಅರ್ಥ ಬರೆದಿದ್ದಾರೆ. ಜ್ಞಾನ ರಕ್ಷಣವೆಂಬ ಜವಾಬ್ದಾರಿಯನ್ನು ಹೊತ್ತವರು, ಸ್ವಾಧ್ಯಾಯ ಪ್ರವಚನಗಳ ಮೂಲಕ ಜ್ಞಾನ ಪರಂಪರೆಯನ್ನು ಮುಂದುವರಿಸುವವರು ಅನ್ನೋ ಅರ್ಥವನ್ನು ನಾನು ಅನುಸಂಧಾನ ಮಾಡಿಕೊಂಡಿದ್ದೇನೆ. ಮತ್ತು ತನ್ನ ಹೃದಯದಲ್ಲೇ ಭಗವಂತನ ರೂಪವನ್ನು ಹೊತ್ತವರು ಅನ್ನೋ ಅರ್ಥವನ್ನು ಕೂಡ ನನಗೆ ತೋಚಿದ್ದನ್ನು ಹೇಳಿದ್ದೇನೆ. ವೇದಾದಿ ಶಾಸ್ತ್ರಗಳ ಮೂಲಕ ಅಧ್ಯಯನ ಮಾಡುವಾಗ, ಗೋ ಅಂದರೆ ವೇದಾದಿ ಶಾಸ್ತ್ರಗಳು, ಅದರ ಮೂಲಕ ಜ್ಞಾನ ಯಜ್ಞವನ್ನು ಮಾಡುವಾಗ, ಹಾಗೆ ದ್ರವ್ಯ ಯಜ್ಞವನ್ನು ಮಾಡುವಾಗ, ಜ್ಞಾನ ಯಜ್ಞ ಮಾಡಲಿಕ್ಕೂ ಗೋವುಗಳು ಬೇಕು, ಶಾಸ್ತ್ರಗಳು ಬೇಕು. ದ್ರವ್ಯ ಯಜ್ಞ ಮಾಡಲಿಕ್ಕೂ ಕೂಡ ತುಪ್ಪ ಇತ್ಯಾದಿಗಳನ್ನು ಕೊಡಲಿಕ್ಕೆ ಈ ಗೋವುಗಳು ಬೇಕೇ ಬೇಕು. ನಮಗದು ಗೊತ್ತಿದೆ. ಅಂಥ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ, ಶಾಸ್ತ್ರದ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ
ಅಥವಾ ಯಜ್ಞವನ್ನು ಮಾಡಲಿಕ್ಕೆ ಕೂತಾಗ, ಸ್ವಾಧ್ಯಾಯ ಪ್ರವಚನ ಮಾಡಲಿಕ್ಕೆ ಕೂತಾಗ, ಹಾಗೆ ಯಜ್ಞವನ್ನು ಮಾಡಲಿಕ್ಕೆ ಕೂತಾಗ ಆಸನವನ್ನೇ ಬದಲಾಯಿಸದಷ್ಟು ಕಿಂಚಿತ್ತು ಕದಲದೆ ನಿರ್ದಿಷ್ಟ ಜಾಗದಲ್ಲಿ ಕೂತ್ಕೊಂಡು ಈ ಸಾಧನೆಯನ್ನು ಮಾಡುವಂಥವರು ಈ ಭಕ್ತರು. ಅವರು ಭಗವಂತನಿಗೆ ಗೆಳೆಯರು, ಅನಾದಿ ಕಾಲದ ಗೆಳೆಯರು. ಅವರು ಅವನು ಸ್ತೋತ್ರ ಮಾಡ್ತಾರೆ. ಋಕ್ವಬಿಹಿ ಅಂದರೆ ಸ್ತೋತ್ರಬಿಹಿ ಭಕ್ತೈಹಿ. ಸಖೀಯನ್ ಅಂತಂದರೆ ದೀರ್ಘಕಾಲದ ಸಖಿತ್ವವನ್ನು ಅಪೇಕ್ಷೆ ಪಡುವವರು. ಆ ಭಗವಂತ ಅವರು ಅಪೇಕ್ಷೆ ಪಡುವವರು ಅನ್ನೋದಕ್ಕಿಂತ ಭಗವಂತ ಆ ತನ್ನ ಭಕ್ತರಾದ ಸಾಧಕರು ತನ್ನ ಜೊತೆಗೆ ಗೆಳೆತನವನ್ನು ಇಟ್ಕೊಂಡಿರಲಿ, ನನ್ನ ಗೆಳೆತನ ಅವ್ರಿಗಿರುವುದನ್ನು ಮರೆಯದೇ ಇರಲಿ, ಅವರೂ ಮರಿಬಾರದು ಅಂತ ಬಯಸ್ತಾನೆ. ತಾನು ಆ ಗೆಳೆತನವನ್ನು ಆಚರಿಸಿ ತೋರಿಸ್ತಾನೆ. ಇಷ್ಟೆಲ್ಲ ಮಾಡಿ ದೃಢ ಅಂದರೆ ದೃಢವಾದದ್ದು, ಗಟ್ಟಿಮುಟ್ಟಾದದ್ದು, ದೃಢವಾದದ್ದು ಅಂತ ಅರ್ಥ. ಪುರಃ ಅಂದರೆ ಲಿಂಗ ಶರೀರಗಳನ್ನು ಅಥವಾ ಶತ್ರುಗಳ ನೆಲೆಯನ್ನು. ಅಲ್ಲಿ ಹಿಂದೆ ಪುರೋಹ ಅಂತ ಒಂದು ಬಂದಿದೆ, ಇಲ್ಲಿ ಪುರಹ ಅಂತ ಇನ್ನೊಂದು ಕಡೆ ಬಂದಿದೆ. ಇವೆರಡೂ ಅರ್ಥಗಳಲ್ಲಿ ಒಂದು ಅರ್ಥವನ್ನು ಅಲ್ಲಿ, ಒಂದು ಅರ್ಥವನ್ನು ಇಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಪುನರುಕ್ತಿ ಬರೋದಿಲ್ಲ. ಆ ಪಟ್ಟಣಗಳನ್ನು ಆತ ಗೆದ್ದು ಹಾಕಿದ. ಜಿಗಾಯ ಅಂದರೆ ಸೋಲಿಸಿದ. ಪುರುಕೃತ್ವ ಅನ್ನೋದಕ್ಕೆ ಅನೇಕ ಕಾರ್ಯಗಳನ್ನು ಮಾಡುವವನು ಅಂತ ಅರ್ಥ, ಅಥವಾ ಅನೇಕ ಬಾರಿ ಈ ಲಿಂಗ ಶರೀರಗಳನ್ನು ಗೆದ್ದು ಹಾಕಿದ ಅಂತ ಇನ್ನೊಂದು ಅರ್ಥ. ಇಷ್ಟನ್ನೆಲ್ಲ ನಾವು ನೋಡಿದ್ದೀವಿ. ಇನ್ನು ಮುಂದೆ ಜನ್ಹು ಅನ್ನೋ ನಾಮಕ್ಕೆ ಸಂಬಂಧಪಟ್ಟ ಅರ್ಥಗಳನ್ನು ನೋಡಬೇಕು. ಜಹ ಭಕ್ಷಣೆ ಅಂತ ಒಂದು ಧಾತು ಇದೆ. ಆ ಧಾತುಗೆ ಅನುಸಾರವಾಗಿ ಭಕ್ಷಯತಿ, ತಿನ್ನುತ್ತಾನೆ, ಶತ್ರುಗಳನ್ನು ನಾಶ ಮಾಡ್ತಾನೆ ಅನ್ನೋ ಅರ್ಥವನ್ನು ಭಗವಂತಾಚಾರ್ಯ ಹೇಳಿದ್ದಾರೆ. ನಾನು ಆ ಭಗವಂತಾಚಾರ್ಯರು ಮೊದಲಾದವರು ಹೇಳಿದ್ದನ್ನೇ ಸ್ವಲ್ಪ ಈ ನಾಮಕ್ಕೆ ಸಂಬಂಧಪಟ್ಟಂತೆ, ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಬಗ್ಗಿಸಿಕೊಂಡಿದ್ದೇನೆ. ಈ ಲಿಂಗ ದೇಹಗಳನ್ನು ನಾಶ ಮಾಡುವವನು, ಶತ್ರುಗಳನ್ನು ನಾಶ ಮಾಡುವವನು, ಅದ್ರ ಜೊತೆಗೆ ಲಿಂಗ ದೇಹಗಳನ್ನು ನಾಶ ಮಾಡುವವನಾದ್ರಿಂದ ಆತನನ್ನು ಜನ್ಹು ಅಂತ ಅನ್ಬೇಕು. ಜಹ ಅಂತ ಧಾತು, ಅದಕ್ಕೆ ನು ಅಂತ ಅನ್ನೋದೊಂದು ಪ್ರತ್ಯಯ, ನ ಅಂತ ಪ್ರತ್ಯಯ, ಅಥವಾ ಹೂ ಅಂತ ಅದಕ್ಕೊಂದು ಮತ್ತೊಂದು ಸೇರಿಕೊಂಡಿರುವಂಥ ಪ್ರತ್ಯಯ. ಹೀಗೆ ಲಿಂಗ ದೇಹಗಳನ್ನು ನಾಶ ಮಾಡುವವನು ಅಥವಾ ಶತ್ರುಗಳನ್ನ ನೆಲೆಯನ್ನು ನಾಶ ಮಾಡುವವನು ಅನ್ನೋ ಅರ್ಥವನ್ನೇ ಬೃಹತಿ ಮಂತ್ರ ಪುರಹ ಜಿಗಾಯ ಅನ್ನೋ ಅರ್ಥವನ್ನು ಹೇಳ್ತದೆ. ಪುರಹ ಅಂದರೆ ಪಟ್ಟಣಗಳನ್ನು ಗೆದ್ದವನು ಅನ್ನೋ ಅರ್ಥವನ್ನು ಬೃಹತಿ ಮಂತ್ರ ಹೇಳ್ತದೆ. ಪಟ್ಟಣಗಳನ್ನು ಗೆಲ್ಲುವುದು ಅಂದರೆ ಹೀಗೆ ಅರ್ಥ ಆಗ್ತದೆ. ಶತ್ರುಗಳ ಕಾಮಕ್ರೋಧಾದಿಗಳ ನೆಲೆಯಾದ ಮನಸ್ಸು, ಅಥವಾ ದುಷ್ಟರಾದ ದೈತ್ಯರು ಅವರು ಎಲ್ಲಿ ಯಾವ ಸ್ಥಳದಲ್ಲಿ ವಾಸ ಮಾಡಿಕೊಂಡಿದ್ದಾರೋ ಅವರ ಪಟ್ಟಣಗಳನ್ನು, ಅಥವಾ ಈ ಲಿಂಗ ದೇಹಗಳನ್ನು, ಇವೆಲ್ಲವನ್ನೂ ನಾಶ ಮಾಡ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಪುರಹ ಜಿಗಾಯ ಅನ್ನೋ 2 ಶಬ್ದಗಳಿಂದ ಬೃಹತಿ ಮಂತ್ರ ಅದನ್ನು ವ್ಯಾಖ್ಯಾನ ಮಾಡಿದೆ. ಹೀಗೆ ಆ ಮಂತ್ರಕ್ಕೂ ನಾಮಕ್ಕೂ ಇರುವ ಸಂಬಂಧವನ್ನು ನಾನು ಅನುಸಂಧಾನ ಮಾಡಿಕೊಂಡಿದ್ದೇನೆ. ಗೋವಿಂದಾಚಾರ್ಯರು ಒಂದು ಅರ್ಥ ಹೇಳಿದ್ದಾರೆ ಜನ್ಹು ಅನ್ನೋದಕ್ಕೆ. ಜನ್ ಹೂ ಅನ್ನುವಲ್ಲಿ ಜ ಹ ನ ಈ 3 ಅಕ್ಷರಗಳಿವೆ. ಅವು ಒಂದೊಂದು ಧಾತುವನ್ನು ಸೂಚನೆ ಮಾಡ್ತವೆ. ಜಯತಿ ಜಾಯತೆ ಚ. ಜ ಅನ್ನೋದು 2 ಧಾತುಗಳನ್ನು ಸೂಚನೆ ಮಾಡ್ತದೆ. ತಾನು ಗೆಲ್ಲುತ್ತಾನೆ ಮತ್ತು ಹುಟ್ಟುತ್ತಾನೆ ಅಂತ ಇನ್ನೊಂದು ಅರ್ಥ ಅದಕ್ಕೆ. ಹಂತಿ ಕೊಲ್ಲುತ್ತಾನೆ. ಹೂಯತೆ ಚ ಯಜ್ಞದಲ್ಲಿ ಆಹ್ವಾನಿಸಲ್ಪಡ್ತಾನೆ. ಹೀಗೆ ಅವನಿಗೆ ಹ ಅನ್ಬೇಕು. ಮತ್ತೆ ನಯತಿ ತಗೊಂಡು ಹೋಗ್ತಾನೆ. ನೀಯತೆ ತೆಗೆದುಕೊಂಡು ಒಳಗೆ ಬರಲ್ಪಡ್ತಾನೆ. ಆದ್ರಿಂದ ಆತ ನ ಅಂತಿಷ್ಟು ಜನ್ಹು ಅನ್ನೋ ನಾಮಕ್ಕೆ ಗೋವಿಂದಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನ ನಾನು ನನ್ನ ಈ ಮಂತ್ರಕ್ಕೆ ಹೊಂದಾಣಿಕೆ ಆಗುವಂತೆ ವ್ಯಾಖ್ಯಾನ ಮಾಡ್ತೀನಿ ಹೀಗೆ ಮುಂದೆ. ಅದನ್ನ ಗಮನಿಸಿ. ಜಯತಿ ಶತ್ರುಗಳನ್ನು ಗೆಲ್ಲುವವನಾದ್ರಿಂದ ಗೋವಿಂದಾಚಾರ್ಯ ಜಯತಿ ಅಂತ ಹೇಳಿದ್ರು. ಯಾರನ್ನು ಗೆಲ್ಲುವವನು ಅಂದ್ರೆ ಕಾಮಕ್ರೋಧಾದಿ ಶತ್ರುಗಳನ್ನು ಗೆಲ್ಲುವವನು ಅನ್ನೋ ಅರ್ಥವನ್ನ ನಾವು ಮಾಡ್ಲಿಕ್ಕೆ ಬರ್ತದೆ. ಮತ್ತೆ ಜಾಯತೆ ಅಂತ ಅವರು ಅರ್ಥವನ್ನು ಬರೆದಿದ್ದಾರೆ. ಜೀವನ ಜೊತೆಗೆ ಅವನು ಹುಟ್ಟುತ್ತಾನೆ ಭಗವಂತ. ಆದ್ರಿಂದ ಆ ಭಗವಂತನನ್ನ ಜ ಅಂತ ಹೇಳಬೇಕು. ಇದು ಗೊತ್ತಿದೆ. ಇಲ್ಲಿ ಈ ಸಾಧಕನಾದ ಜೀವ ಏನಿದ್ದಾನೆ ಅವನು ಭಗವಂತನಿಗೆ ಗೆಳೆಯ ಅಂತ ಅರ್ಥ ಬಂತಲ್ಲ. ಆದ್ರಿಂದ ಈ ದ್ವಾಸುಪರ್ಣ ಸೈಜ ಸಖಾಯ ಅನ್ನೋ ಮಾತಿನಿಂದ ಜೀವ ಯಾವಾಗಿಂದ ಈ ಸೃಷ್ಟಿಗೆ ಬಂದಿದ್ದಾನೋ, ಸೃಷ್ಟಿಗೆ ಬಂದಾಗಿನಿಂದನೂ ಆತ ಒಂದೊಂದು ಜನ್ಮವನ್ನು ತಳೆದಾಗಲೂ ಈ ಭಗವಂತನು ಆತನ ಜೊತೆಗೆ ಜನ್ಮವನ್ನು ತಳಿತಾನೆ. ಇದು ನಮ್ಗೆ ಗೊತ್ತಿದೆ. ಗರ್ಭೋತ್ಪತ್ತಿ ಅಂದ್ರೆ ಭಗವಂತನ ಉತ್ಪತ್ತಿಯೇ ಅಂತ ಹೇಳಿ. ಅದಲ್ಲದೆ ಸೃಷ್ಟಿಗೆ ಅವನು ಬರುವುದಕ್ಕಿಂತ ಮುಂಚೆನೇ ಭಗವಂತ ಮತ್ತು ಈ ಜೀವ ಯಾವತ್ತೂ ಒಟ್ಟಿಗೆ ಇರ್ತಾರೆ. ಹೀಗೆ ಜಾಯತೆ ಅಂದ್ರೆ ಜೀವನ ಜೊತೆಗೆ ಹುಟ್ಟುತ್ತಾನೆ. ಆದ್ರಿಂದ ಜ ಅಂತ ಇನ್ನೊಂದು ಅರ್ಥ.
ಇದು ಜ ಅನ್ನುವ ಧಾತುವಿಗೆ ಎರಡು ಅರ್ಥಗಳನ್ನು ನೋಡಿದ್ದಾಯ್ತು. ಹ ಅನ್ನುವ ಅಕ್ಷರಕ್ಕೆ ಎರಡು ಅರ್ಥಗಳನ್ನು ನೋಡಬೇಕು. ಹಂತಿ ಅಂದರೆ ನಾಶ ಮಾಡ್ತಾನೆ ಅಂತ. ಯಾವುದನ್ನು ನಾಶ ಮಾಡ್ತಾನೆ? ಲಿಂಗ ದೇಹವನ್ನು ನಾಶ ಮಾಡ್ತಾನೆ. ಆದ್ದರಿಂದ ಹನಹಿಂಸಾಗತ್ಯೋ ಧಾತುವಿನ ಮೊದಲ ಅಕ್ಷರ ಹ ಅನ್ನೋದು ಉಳಿತದೆ. ಹೂಯತೆ ಅಂದರೆ ಈ ಯಜ್ಞ ಮತ್ತು ದ್ರವ್ಯ ಯಜ್ಞ ಅಂತ ಎರಡು ಥರದ ಯಜ್ಞಗಳೇನು ನಡೀತಾವಲ್ಲ, ಈ ಭಕ್ತರಾದವರು ಸ್ತೋತ್ರಗಳೇನು ಮಾಡ್ತಾ ಇದ್ದಾರಲ್ಲ, ಅದೇ ಆ ಯಜ್ಞದಲ್ಲಿ ಭಗವಂತನನ್ನು ಅವ್ರು ಕರೀತಾರೆ. ಭಗವಂತನೇ, ನಾವು ಕೊಟ್ಟ ಆಹುತಿಯನ್ನು ಸ್ವೀಕಾರ ಮಾಡುವ, ಹಾಗೆ ನಾವು ಮಾಡುವ ಸ್ವಾಧ್ಯಾಯ ಪ್ರವಚನಗಳನ್ನು ಕೇಳಿ ಹರಸುಬ ಅಂತ ಅವನನ್ನು ಕರೀತಾರೆ. ಆದ್ದರಿಂದ ಅವನು ಕರೆಯಲ್ಪಡ್ತಾನೆ ಯಜ್ಞದಲ್ಲಿ. ಆದ್ದರಿಂದ ಆತನೇ ಹ. ಇನ್ನು ಮುಂದೆ ನ ಅಂತ ಒಂದು ಅಕ್ಷರ ಇದೆ. ನಯತಿ ಅಂತ ಅರ್ಥ ಹೇಳಿದ್ದಾರೆ ಗೋವಿಂದಾಚಾರ್ಯರು. ನಯತಿ ಅಂದರೆ ಯಾರನ್ನು ಕರ್ಕೊಂಡು ಹೋಗ್ತಾನೆ? ಭಕ್ತರನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಆತ ನ. ನೀಯತೆ, ಆ ಭಕ್ತರಿಂದ ತಮ್ಮ ತಮ್ಮ ಹೃದಯ ಕಮಲದಲ್ಲಿ ಆತ ಆರಾಧಿಸಲ್ಪಡ್ತಾನೆ, ಇಟ್ಟುಕೊಂಡು ಆರಾಧಿಸಲ್ಪಡ್ತಾನೆ. ಹಾಗೆ ಮತ್ತೊಂದು ಅರ್ಥ ಆಗ್ತದೆ ಅಲ್ಲಿ. ವನ್ಹಿ ಅಂತಿದೆ ನೋಡಿ, ಈಗಾಗಲೇ ಮಂತ್ರದಲ್ಲಿ ವನ್ನಿ ಬಿಹಿ ರಿಕ್ವ ಬಿಹಿ ಅಂತ, ಹೊರುವ ಭಕ್ತರು ಅಂತ. ಏನನ್ನು ಹೊರುವ ಭಕ್ತರು? ಭಗವಂತನನ್ನ ತಮ್ಮ ಹೃದಯದಲ್ಲಿ ಹೊರುವ ಭಕ್ತರು ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಹೀಗೆ ಭಕ್ತರನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ನಯತಿ, ಇದು ಕರ್ತರಿ ಪ್ರಯೋಗ. ನೀಯತೆ, ಭಕ್ತರಿಂದ ತಮ್ಮ ಹೃದಯಕ್ಕೆ ಕರೆತರಲ್ಪಡ್ತಾನೆ, ಆದ್ದರಿಂದ ಆತ ನೀಯತೆ, ಇದು ಕರ್ಮಣಿ ಪ್ರಯೋಗ. ಜ ಹ ನ ಇಷ್ಟ ಆಯಿತು. ಇನ್ನು ಅಂತ್ಯಸ್ಥಿತ ಉಕಾರಸ್ತು ತಾಚ್ಛೀಲ್ಯಾದಿ ಹರೇರ್ ವದೇತ್ ಅಂತ ಐತರೆಯ ಭಾಷ್ಯದಲ್ಲಿ ಬಂದಿದೆ. ವಿಷ್ಣು ಎಂಬ ಶಬ್ದದ ಅರ್ಥವನ್ನು ತೋರಿಸುವ ಪ್ರಸಂಗದಲ್ಲಿ ಭಗವಂತ ಷ ನಿಯಾಮಕನಾಗಿದ್ದಾನೆ, ಣ ಬಲ ಸ್ವರೂಪನಾಗಿದ್ದಾನೆ, ಅದು ಅವನ ಸ್ವಭಾವ ಅನ್ನೋದನ್ನು ತೋರಿಸ್ತದೆ. ಭಗವಂತ ಇದೆಲ್ಲವನ್ನು ಯಾವುದೋ ತಪಸ್ಸು ಮಾಡಿ ಪಡೆದದ್ದಲ್ಲ, ಎಲ್ಲವೂ ಆತನ ಸ್ವಾಭಾವಿಕವಾದ ಶಕ್ತಿ ಅದು ಅಂತ ಅಲ್ಲಿ ಅರ್ಥ ಆಗ್ತದೆ. ಹೀಗೆ ಅಂತ ಬಂದಲ್ಲೆಲ್ಲ ಆ ಭಗವಂತನ ಸ್ವಭಾವ ಅದು ಅನ್ನೋ ಅರ್ಥವನ್ನು ಹೇಳ್ತದೆ. ಹಾಗೆ ಇಲ್ಲೂ ಕೂಡ ಜ ಹ ನ ಇಷ್ಟ ಅರ್ಥ ನಾವು ನೋಡಿದ್ದೀವಿ. ಅನ್ನುವುದು ಈ ಎಲ್ಲ ಕೆಲಸಗಳನ್ನು ಮಾಡುವುದು ಆತನ ಸ್ವಭಾವ ಅಷ್ಟೇ, ಅದು ಹೊರತು ಅವನಿಗೆ ಇದರಿಂದ ಆಗಬೇಕಾದ ಪ್ರಯೋಜನ ಏನೂ ಇಲ್ಲ ಅಂತ ಇಷ್ಟು ಗೊತ್ತಾಗ್ತದೆ. ಈ ಎಲ್ಲ ಅರ್ಥಗಳನ್ನು ಕೂಡ ಬೃಹತಿ ಮಂತ್ರ ಪ್ರತಿಪಾದನೆ ಮಾಡಿದೆ. ಬೃಹತಿ ಮಂತ್ರದಲ್ಲಿ ಒಂದೊಂದು ಭಾಗ ಈ ಎಲ್ಲ ಅರ್ಥಗಳನ್ನು ಪ್ರತಿಪಾದನೆ ಮಾಡಿದೆ. ಜ ಹ ನ, ಅದರಿಂದ ತುಂಬಾ ವಿಶಿಷ್ಟವಾದ ಸಂಬಂಧ ಈ ಜನ್ಹು ಅನ್ನೋ ನಾಮಕ್ಕೂ ಬೃಹತಿ ಮಂತ್ರಕ್ಕೂ ಇದೆ. ಈಗ ಜಯತಿ ಇತಿ ಜಹ, ಇದು ಈ ಜನ್ಹು ಅನ್ನುವಲ್ಲಿ ಜ ಅನ್ನುವ ನಾಮದ ಅರ್ಥ ಗೆಲ್ಲುವವನು ಅಂತ. ಇನ್ನು ಬೃಹತಿ ಮಂತ್ರ ಅದನ್ನೇನು ಹೇಳಿದೆ? ಪುರಃ ಜಿಗಾಯ ಅಂತ ಹೇಳಿದೆ. ಜಯತಿ ಅನ್ನೋದು ಜಿ ಜಯ ಧಾತು, ಅದು ಲಟ್ಲಕಾರ. ಜಿಗಾಯ ಅನ್ನೋದು ಲಿಟ್ಲಕಾರ, ನೇರವಾಗಿ ಸಂಬಂಧ ಇದೆ. ಇನ್ನು ಹಂತಿ ಅಂತ ಎರಡನೇ ಅಕ್ಷರ ಜ ಆದ್ಮೇಲೆ ಎರಡನೇ ಅಕ್ಷರ ಹಕಾರ. ಆ ಹಕಾರದಲ್ಲಿ ಹಂತಿ, ಅವನು ಶತ್ರುಗಳನ್ನು ಗೆಲ್ಲುತ್ತಾನೆ ಅಂತ ಒಂದು ಅರ್ಥ ಇದೆ. ಅದಲ್ಲದೆ ಹೂಯತೆ, ಜ್ಞಾನಯಜ್ಞ ಮತ್ತು ದ್ರವ್ಯ ಯಜ್ಞಗಳಲ್ಲಿ ಆಹ್ವಾನಿಸಲ್ಪಡ್ತಾನೆ ಭಗವಂತ, ಅದರಿಂದ ಆತ ಹ. ಇದು ವಿಷ್ಣು ಸಹಸ್ರನಾಮಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ಅಲ್ಲಿ ಬೃಹತಿ ಮಂತ್ರದಲ್ಲಿ ಪುರೋಹ ಋಕ್ವವಿಹಿ ಸಖೀಯನ್ ಅಂತ ಹೀಗೆ ಬಂದಿದೆ. ಪುರೋಹ, ಹಂತಿ ಅಂದರೆ ನಾಶ ಮಾಡ್ತಾನೆ, ಪುರೋಹ ಅಂದರೆ ಪುರಗಳನ್ನು ನಾಶ ಮಾಡ್ತಾನೆ ಅಂತ ಅರ್ಥ. ಆಮೇಲೆ ಹೃದಯದಲ್ಲಿ ಕರೆಯಲ್ಪಡ್ತಾನೆ. ನಾವು ನಮ್ಮ ಹೃದಯದಲ್ಲಿ ಯಾರಿಗೆ ಆವಾಸ ಕೊಡ್ತೇವೆ? ನಮಗೆ ಅತ್ಯಂತ ಆಪ್ತರಾದವರಿಗೆ ಹೃದಯದಲ್ಲಿ ನಾವು ಒಂದು ನೆಲೆ ಮಾಡಿಕೊಡ್ತೇವೆ. ಋಕ್ವವಿಹಿ ಸಖೀಯನ್, ಆ ಋತ್ವಿಕಗಳ ಜೊತೆಗೆ ಸಖ್ಯವನ್ನು ಭಗವಂತ ಅಪೇಕ್ಷೆ ಪಡ್ತಾನೆ ಅಂತ ಹೇಳುವ ಮೂಲಕ ಅವರು ಅವನು ಕರೆಯಲ್ಪಡ್ತಾನೆ, ಭಕ್ತರಿಂದ ಕರೆಯಲ್ಪಡ್ತಾನೆ ಅನ್ನೋ ಅರ್ಥವನ್ನು ಬೃಹತಿ ಮಂತ್ರ ಹೇಳಿದೆ. ನಾವು ವಿಷ್ಣು ಸಹಸ್ರನಾಮದ ಒಂದು ಅಕ್ಷರ ಏನು ಹೇಳಿದೆ ಅದನ್ನು ಬೃಹತಿ ಮಂತ್ರ ಒಂದೆರಡು ಪದಗಳಿಂದ ವ್ಯಾಖ್ಯಾನ ಮಾಡಿದೆ. ಮುಂದೆ ಜಹ ನ ಅನ್ನುವಲ್ಲಿ ನ ಇದೆ. ನ ಅನ್ನುವುದು ಕರ್ಮಣಿ ಪ್ರಯೋಗದಲ್ಲಿ ಇಟ್ಕೊಂಡಾಗ ನೀಯತೆ, ತೆಗೆದುಕೊಂಡು ಹೋಗಲ್ಪಡ್ತದೆ ಅಂತ ಅರ್ಥ ಆಗ್ತದೆ. ಅದನ್ನು ಬೃಹತಿ ಮಂತ್ರ ವನ್ನಿಬಿಹಿ, ತನ್ನನ್ನು ಹೃದಯದಲ್ಲಿ ಹೊರುವ ಭಕ್ತರಿಂದ ಆತ ಸ್ತುತಿಸಲ್ಪಡ್ತಾನೆ ಅಂತ ಹೀಗೆ ಬೃಹತಿ ಮಂತ್ರ ಹೇಳಿದೆ. ಹೀಗೆ ನ ಅನ್ನೋದಕ್ಕೂ ವನ್ನಿಬಿಹಿ ಅನ್ನೋದಕ್ಕೂ ಸಂಬಂಧ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಯಥಾಯೋಗ್ಯಂ ಇತಿ ಯಥಾಯೋಗ್ಯಂ ನಾಮ ಬೃಹತ್ಯೋ ಸಂಬಂಧ ಊಹ್ಯೇತ. ಯಥಾಯೋಗ್ಯಂ ಹೇಗೆ ಸೂಕ್ತವೋ ಹಾಗೆ ನಾಮ, ವಿಷ್ಣು ಸಹಸ್ರನಾಮದ ಸ್ತೋತ್ರದ ಜನ್ಹು ಅನ್ನುವ ನಾಮ, ಅದರಲ್ಲಿ ಜ ಹ ನ ಇತ್ಯಾದಿ ಅಕ್ಷರಗಳು, ಹಾಗೆ ಬೃಹತಿ ಮಂತ್ರದ ಇಡೀ ಸ್ವರೂಪ ಅಥವಾ ಅದರಲ್ಲಿನ ಕೆಲವು ಅಕ್ಷರಗಳು, ಅದಕ್ಕಿರೋ ಸಂಬಂಧವನ್ನು ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು ಅಂತ ಇದು ನಂದೊಂದು ವಿಶ್ಲೇಷಣೆ. ಮಿತಜ್ಞು ಅಂತ ಶಬ್ದ ಇದೆಯಲ್ಲ, ಇಲ್ಲಿ ಮಿತಜ್ಞುವನು ಕೋಶ, ಅದಕ್ಕೆ ನಾವು ಕೋಶದಲ್ಲಿ ಅರ್ಥ ನೋಡಿದಾಗ, ಹಾಗೇನೆ
ಈ ಬೇರೆ ಬೇರೆ ರಘುನಾಥ ಸ್ವಾಮಿಗಳು, ಸಾಯಣಾಚಾರ್ಯರು, ಮತ್ತು ಭಗವಂತಾಚಾರ್ಯರು ಇವರೆಲ್ಲ ಮಾಡಿದ ಅರ್ಥಗಳನ್ನೂ ಗಮನಿಸಿದರೆ, ಹೀಗೆ ಕೋಶದಲ್ಲಿರೋದನ್ನು ಮೊದಲು ನೋಡೋಣ. ವಿತಜ್ಞು ಅಂದರೆ ಹ್ಯಾವಿಂಗ್ ಫರ್ಮ್ ಆರ್ ಫಿಕ್ಸ್ಡ್ ನೀಸ್, ಮೊಣಕಾಲು ಫರ್ಮ್ ತುಂಬ ಗಟ್ಟಿಮುಟ್ಟಾದ, ಫಿಕ್ಸ್ಡ್ ಒಂದು ಜಾಗದಲ್ಲಿ ಸ್ಥಿರವಾಗಿರುವ ಮೊಣಕಾಲಿದ್ದವನು, ಅಥವಾ ಸ್ಟ್ರಾಂಗ್ ನೀಡ್ ಬಲಿಷ್ಠವಾದ ಮೊಣಕಾಲಿದ್ದವನು, ಸ್ಟ್ರಾಂಗ್ ಲೆಗ್ಡ್ ಬಲಿಷ್ಠವಾದ ಕಾಲ್ಗಳುಳ್ಳವನು, ರನ್ನಿಂಗ್ ವೆಲ್ ಅಂತ ಇನ್ನೊಂದು ಯಾರೋ ಅರ್ಥ ಬರೆದಿದ್ದಾರೆ, ಚೆನ್ನಾಗಿ ಓಡುವವನು ಅಂತ, ಅಂದರೆ ನಿತ್ಯ ಕರ್ತವ್ಯಶೀಲ ಅಂತ ಅರ್ಥ. ಆಸನ ಜಯಾದಿಗಳುಳ್ಳವನು ಅನ್ನೋ ಅರ್ಥವನ್ನು ರಘುನಾಥ ಸ್ವಾಮಿಗಳು ಬರೆದಿದ್ದಾರೆ. ಹೀಗೆ ನಾವು ವಜ್ರಾಸನ ಹಾಕಲಿ ಅಥವಾ ಸುಖಾಸನ, ಸ್ಥಿರಾಸನ, ಪದ್ಮಾಸನ, ವೀರಾಸನ ಯಾವುದೇ ಹಾಕಲಿ, ಎಲ್ಲ ಕಡೆಯೂ ಕೂಡ ಮೊಣಕಾಲಿನ ಪಾತ್ರ ಬಹಳ ಮಹತ್ವದ್ದು. ಅದರಿಂದ ಮಿತಜ್ಞು ಅಂದರೆ ಮೊಣಕಾಲನ್ನು ಸಂಕುಚಿತ ಮಾಡಿ ಕೂತ್ಕೊಳ್ಳುವುದು ಅಂದರೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಆಸನದಲ್ಲಿ ಕೂತ್ಕೊಳ್ಳುವುದು ಅಂತ ತಾತ್ಪರ್ಯ ಆಗ್ತದೆ. ಇಷ್ಟು ಬೃಹತಿ ಮಂತ್ರಕ್ಕೂ ಆ ನಾಮಕ್ಕೂ ಸಂಬಂಧ ಇದೆ. ಇನ್ನು ಮುಂದೆ ಇದರ ಭಾವಾರ್ಥವನ್ನು ನೋಡೋಣ. ಪರಮೇಶ್ವರನಾದ ಈ ಭಗವಂತ ಅನೇಕ ಮಹಾಕಾರ್ಯಗಳನ್ನು ಸಾಧಿಸಬಲ್ಲವನಾಗಿದ್ದಾನೆ. ತನ್ನ ಭಕ್ತರ ಲಿಂಗ ದೇಹಗಳನ್ನು ಅರ್ಥಾತ್ ಸಂಸಾರ ಬಂಧನವನ್ನು ನಾಶ ಮಾಡುವವನಿದ್ದಾನೆ. ಭಗವಂತ ನಮ್ಮ ಭೌತ ದೇಹವನ್ನು, ಅನಿರುದ್ಧ ದೇಹವನ್ನು ನಾಶ ಮಾಡ್ತಾನೆ. ಲಿಂಗದೇಹವನ್ನು ನಾಶ ಮಾಡ್ತಾನೆ ಅಂತ ನಾವು ಯಾಕೆ ಉಪಾಸಿಸಬೇಕು ಅಂದರೆ, ಲಿಂಗದೇಹ ಅನ್ನುವುದು ಅನಾದಿ ಕಾಲದಿಂದ ನಮ್ಮ ಜೊತೆಗಿದೆ. ಜೀವಸ್ವರೂಪಕ್ಕೆ ಮೊದಲನೇ ಆವರ್ಕ ಅದು. ಆದ್ದರಿಂದ ಆ ಲಿಂಗದೇಹವನ್ನು ನಾಶ ಮಾಡುವುದು ಬಿಟ್ಟರೆ ಇನ್ನದು ಮುಕ್ತಿಯೇ ಅಂತಲೇ ಅರ್ಥ. ನಮ್ಮ ತಂದೆ ತಾಯಿಯಿಂದ ಬಂದ ಭೌತ ದೇಹ, ಅನಿರುದ್ಧ ದೇಹ ಹೋದರೆ ಅದು ಮುಕ್ತಿ ಗ್ಯಾರಂಟಿ ಇಲ್ಲ, ಮತ್ತೆ ಅವು ದೇಹ ಬರಬಹುದು. ಆದರೆ ಲಿಂಗದೇಹ ಹೋದರೆ ಸಂಸಾರವೇ ಭಗ್ನ ಆಯಿತು ಅಂತ ಅರ್ಥ. ಆದ್ದರಿಂದ ತನ್ನ ಭಕ್ತರ ಲಿಂಗದೇಹಗಳನ್ನು ಅಥವಾ ಸಂಸಾರ ಬಂಧನಗಳನ್ನು ನಾಶ ಮಾಡ್ತಾನೆ. ಅವನ ಗೆಳೆಯರಾದಂಥ, ಅವನನ್ನು ತಮ್ಮ ಹೃದಯದಲ್ಲಿ ಧರಿಸಿದಂಥ ಭಕ್ತರು ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡು ಜ್ಞಾನ ಯಜ್ಞ ಮತ್ತು ದ್ರವ್ಯ ಯಜ್ಞಗಳನ್ನು ಮಾಡ್ತಾರೆ. ಆತನನ್ನು ಆರಾಧಿಸಿ ಕರೀತಾರೆ ಅಲ್ಲಿಗೆ. ಆ ಭಕ್ತರ ಗೆಳೆತನವನ್ನು ಇವನು ಕೂಡ ಮೆಚ್ಚುತ್ತಾನೆ. ಇಂಥ ಶ್ರೇಷ್ಠರಾದ ಭಕ್ತರು ನನ್ನ ಗೆಳೆಯರಾಗಿದ್ದಾರೆ ಅಂತ ಅವನು ಮೆಚ್ಚುತ್ತಾನೆ. ಈ ಜೀವ ಸಾಧಕ ನನಗೂ ಭಗವಂತನಾದ ನನಗೂ ತಮಗೂ ಇರುವ ಗೆಳೆತನವನ್ನು ಮರೆತಿಲ್ಲಲ್ಲ ಅಂತ ಅವನು ಮೆಚ್ಚುತ್ತಾನೆ. ಅದನ್ನು ಮೆಚ್ಚಿ ಅದನ್ನು ಬೆಳೆಸ್ತಾನೆ. ಅಲ್ಲಿ ಸಖೀಯನ್ ಅಂತ ಶಬ್ದ ಇದೆ. ಸಖಿತ್ವಂ ಆತ್ಮನಃ ಇಚ್ಛನ್ ಅಂತ. ಈ ತತ್ಕರೋತಿ ತದಾಚಷ್ಟೆ ಅಂತ ತದಿಚ್ಛತಿ ಅನ್ನೋ ಇತ್ಯಾದಿ ಅರ್ಥದಲ್ಲಿ ಈ ನಾಮ ಧಾತು ಅಂತ ಒಂದು ಹುಟ್ಟುತ್ತದೆ. ಧಾತುಗಳು 2000 ಧಾತುಗಳು ಈಗ ಉಪಲಬ್ಧವೇ. ಹಿಂದೆ 10,000 ಧಾತುಗಳಿದ್ದವು. ಇಲ್ಲಿ ಈಗಾಗಲೇ ಇರುವ ಇಷ್ಟು ಧಾತುಗಳು ಅಲ್ಲದೇನೆ ಕೆಲವು ಧಾತುಗಳನ್ನು ನಾವೇ ಸೃಷ್ಟಿ ಮಾಡಬಹುದು. ದುರ್ಯೋಧನತೆ ಅಂದರೆ ದುರ್ಯೋಧನಂತೆ ವರ್ತಿಸುತ್ತಾನೆ. ಆಮೇಲೆ ಪುಷ್ಪೀಯತೆ ಅಂತಂದರೆ ಹೂವನ್ನು ಅಪೇಕ್ಷೆ ಪಡ್ತಾನೆ. ಹೀಗೆಲ್ಲ ಬೇರೆ ಬೇರೆ ಅದನ್ನು ಅಪೇಕ್ಷೆ ಪಡು, ಅದನ್ನು ಇಚ್ಛಿಸು, ಅದರಂತೆ ವರ್ತಿಸು, ಅದನ್ನು ಮಾಡು ಅನ್ನೋ ಅರ್ಥದಲ್ಲೆಲ್ಲ ನಾಮಧಾತುಗಳು ಹುಟ್ಟುತ್ತವೆ. ಇಲ್ಲಿ ಸಖಿ ಅಂತ ಶಬ್ದ, ಸಖಿ ಎನ್, ಅದು ಸಖಿ ಅಂತ ಇಕಾರ ಅಂತವಾದದ್ದು. ಸಖಿ ಅನ್ನಂತ ದೀರ್ಘವಾಗಿ ಹಾಕಿದ್ದಾರೆ. ಈ ಜೀವರು ಭಗವಂತನಿಗಿರುವ ಗೆಳೆತನವನ್ನು ಮರೆಯದೆ ಆತನನ್ನು ಆರಾಧಿಸಲಿಕ್ಕೆ ತೊಡಗಿದರೆ ಆ ಗೆಳೆತನವನ್ನು ಆತ ದೀರ್ಘ ಮಾಡ್ತಾನೆ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಇರುವ ಆ ಗೆಳೆತನವನ್ನು ಆತ ಗಮನಿಸಿ ಅದನ್ನು ಊರ್ಜಿತಗೊಳಿಸ್ತಾನೆ, ಅಪ್ಡೇಟ್ ಮಾಡ್ತಾನೆ. ಮುಕ್ತಿಯಲ್ಲೂ ಆ ಗೆಳೆತನ ಮುಂದುವರಿಯುವಂತೆ ಮಾಡ್ತಾನೆ. ಅದಕ್ಕಾಗಿ ದೀರ್ಘವನ್ನು ಪ್ರಯೋಗ ಮಾಡಿದ್ದಾರೆ. ಮೂಲದಲ್ಲಿ ಹ್ರಸ್ವ ಇದ್ದು ದೀರ್ಘ ಪ್ರಯೋಗ ಮಾಡುವ ಉದ್ದೇಶವೇ ಇದು. ಇದ್ದ ಒಂದು ಸಂಗತಿಗೆ ದೀರ್ಘತ್ವವನ್ನು, ಅತಿಶಯವನ್ನು ಹೇಳುವುದೇ ಅದರ ಉದ್ದೇಶ ಆಗಿರ್ತದೆ. ಮೆಚ್ಚಿ ಆ ಗೆಳೆತನವನ್ನು ಆತನ ಬೆಳೆಸ್ತಾನೆ. ಆ ಭಗವಂತನು ಅವರ ಶತ್ರುಗಳಾದಂಥ ಕಾಮಕ್ರೋಧಾದಿಗಳ ಬಲವಾದ ನೆಲೆ. ಅನೇಕ ದುಷ್ಟರು, ದೈತ್ಯರು ತಮ್ಮ ತಮ್ಮ ನಗರಗಳಲ್ಲಿದ್ದಾರೆ. ಕಾಮಕ್ರೋಧಾದಿಗಳ ನೆಲೆ ಅಂದರೆ ನಮ್ಮ ಮನಸ್ಸು. ಭಕ್ತರು ಕಾಮಕ್ರೋಧಾದಿಗಳ ನೆಲೆಯಾದ ತಮ್ಮ ತಮ್ಮ ಮನವನ್ನು ಭಗವಂತನ ಅನುಗ್ರಹದಿಂದಲೇ ಗೆಲ್ಲುತ್ತಾರೆ. ಭಗವಂತ ಆ ಬಲಿಷ್ಠವಾದ ನೆಲೆಗಳನ್ನು ನಾಶ ಮಾಡ್ತಾನೆ ಅಂತ ಹೀಗೆ ಮನೋನಿಗ್ರಹಕ್ಕೆ ಸಂಬಂಧಪಟ್ಟ ಎಲ್ಲ ಅರ್ಥಗಳನ್ನು ಜನ್ಹು ಅನ್ನುವ ನಾಮ ಹೇಳ್ತದೆ. ಇದಿಷ್ಟು ಜನ್ಹು ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ನಾವು ಅನುಸಂಧಾನ ಮಾಡಿಕೊಂಡದ್ದಾಯಿತು. ಇನ್ನು ಮುಂದೆ ಸಗ್ರಿ ರಾಘವೇಂದ್ರಾಚಾರ್ಯರು ತಮ್ಮ ವಿಷ್ಣು ಸಹಸ್ರನಾಮ ಗ್ರಂಥದಲ್ಲಿ ಅದಕ್ಕೆ ಏನೇನು ಅರ್ಥಗಳನ್ನು ಹೇಳಿದ್ದಾರೆ ಅಂತನ್ನೋದನ್ನು ಒಂದು ಬಾರಿ ನೋಡಬೇಕು. ಎಲ್ಲ ದೋಷಗಳನ್ನು ಬಿಟ್ಟವನು. ಜಹಾತಿ ನಿತ್ಯಂ ದೋಷಾನ್ ದೂರತೆಯವ. ಆದ್ದರಿಂದ ಆತ ಭಗವಂತ ಜನ್ಹು ಅಂತ ಕರೆಸ್ಕೊಂಡಿದ್ದಾನೆ.
ವರ್ಜಿತ ಸರ್ವದೋಷೈರ್ಯ ಸವಿಷ್ಣು ಪರಮೋಮತಃ. ಹೀಗೆಲ್ಲ ಅದು ಬೇರೆ ಬೇರೆ ಕಡೆ ಬಂದಿದೆ, ನಮ್ಗದು ಗೊತ್ತಿದ್ದೇ ಇದೆ. ಅಶೇಷ ದೋಷ ಯುಕ್ತಶ್ಚೇತ್ ಸ್ವಾತಂತ್ರ್ಯ ದೋಷವಾನ್ ಕಥಂ. ಆ ಭಗವಂತ ತನ್ನ ಎಲ್ಲ ದೋಷಗಳನ್ನು ಮೆಟ್ಟಿ ನಿಂತವನು. ಅಶೇಷ ಶಕ್ತಿಯುಕ್ತಶ್ಚೇತ್, ದೋಷಗಳನ್ನು ಮೆಟ್ಟಿ ನಿಂತವನು, ಎಲ್ಲ ಶಕ್ತಿಗಳನ್ನು ಆತ ಹೊಂದಿದವನು. ಆದ್ದರಿಂದ ಅವನಿಗೆ ಸ್ವಾತಂತ್ರ್ಯ ಇರುವುದರಿಂದ ಅವನು ದೋಷವೂ ತನ್ನಲ್ಲಿ ಬರದೇ ಇರುವಂತೆ ನೋಡಿಕೊಳ್ಳುವ ಶಕ್ತಿ ಅವನಿಗಿದೆ ಅಂತ ಅನುವ್ಯಾಖ್ಯಾನದಲ್ಲಿ ಬಂದಿದೆ. ಈ ಯೋಗ್ಯರ ಸಜ್ಜನರ ಯೋಗಕ್ಷೇಮವನ್ನು ಯಾವತ್ತೂ ನೋಡ್ಕೊಳ್ತಾನೆ, ಅವ್ರ ಜೊತೆಗಿರ್ತಾನೆ. ಮತ್ತೆ ಅಯೋಗ್ಯರಾದಂಥ ದುಷ್ಟರನ್ನ ಅವನು ನಾಶಪಡಿಸ್ತಾನೆ. ಈ ಕೃಷ್ಣ ತಾನು ದುರ್ಯೋಧನಾದಿಗಳನ್ನು ಹೇಗೆ ಸದೆಪಡೆದ, ಪಾಂಡವರನ್ನು ಹೇಗೆ ನಿಯಂತ್ರಿಸಿದ ಅನ್ನೋದನ್ನ ನಾವು ನೋಡಿದ್ದೀವಿ. ದುಷ್ಟಾನ್ ಜಹಾತೀತಿ ಜಹ್ನುಹು, ದುಷ್ಟರನ್ನು ದೂರ ಇಟ್ಟವನು. ದುಷ್ಟಾನ್ ಹಂತಿ, ಅವರನ್ನು ಕೊಂದು ಹಾಕ್ತಾನೆ. ಅಥಚ ದೈತ್ಯ ಹತಿ ಸ್ತಮತಿ ಸ್ಥಿರ ನಿಯತ ಸಂಸ್ಥಿತಿರಿಯವ ನಾಣ್ಯತ. ಜ್ಞಾನಿಗಳ್ಯಾರಿದ್ದಾರೆ ಅವರಿಗೆ ತನ್ನನ್ನು ತೋರಿಸ್ಕೋತಾನೆ, ಜ್ಞಾನಿಗಳಲ್ಲದೆ ಹೋದರೆ ಅವರಿಂದ ತನ್ನನ್ನು ಮುಚ್ಚಿಟ್ಕೋತಾನೆ. ಜ್ಞಾನಿಗಳಲ್ಲದೆ ಇದ್ದವರಿಗೆ ತನ್ನ ಸ್ವರೂಪ ತಿಳಿಯದೇ ಇರುವಂತೆ ಮಾಡ್ತಾನೆ. ಅಭಕ್ತೇಶು ಆತ್ಮಾನಂ ಅಪಹ್ನುತ ಇತಿ ಜಹ್ನುಹು. ಇದು ಪರಾಶರ ಭಟ್ರು ಹೇಳಿದಂಥ ಒಂದು ಶಬ್ದದ ನಿರ್ವಚನ. ಮುಂದೆ ಅದನ್ನು ನಾವು ನೋಡೋರಿದ್ದೇವೆ. ಹೀಗೆ ಭಕ್ತರಿಗೆ ತನ್ನನ್ನು ತೆರೆದು ತೋರಿಸ್ತಾನೆ, ಅಭಕ್ತರಿಗೆ ತನ್ನನ್ನು ಮುಚ್ಕೋತಾನೆ. ಆದ್ದರಿಂದ ಆತ ಜನ್ಹು. ಭಕ್ತರಿಗೆ ತನ್ನನ್ನು ತೆರೆದು ತೋರಿಸಿ ಅವರ ಅಜ್ಞಾನ ಇತ್ಯಾದಿಗಳನ್ನು ನಾಶ ಮಾಡ್ತಾನೆ. ಅವರಿಗೆ ಮುಕ್ತಿಗೆ ಹೋಗ್ಲಿಕ್ಕೆ ಬೇಕಾದಂತಹ ಮಾರ್ಗವನ್ನ ಸಿದ್ಧ ಮಾಡಿಕೊಡ್ತಾನೆ. ಮಾಯಾ ಯವನಿಕಾಚ್ಛನ್ನ ಮಯಾಧೋಕ್ಷಜ ಮರ್ತ್ಯಯ ನರಕ್ಷಸೆ ಮೂಢದೃಶ ನಟೋ ನಾಟ್ಯಧರೋ ಯಥ ಅಂತ ಭಾಗವತದಲ್ಲಿ ಬಂದಿರುವಂಥ ಒಂದು ಮಂತ್ರ ಇದೆ. ಹೀಗೆ ಆ ಭಗವಂತ ಅನೇಕ ಥರದ ಮಹಿಮೆಗಳನ್ನು ಹೀಗೆಲ್ಲ ತೋರಿಸ್ತಾನೆ. ತೋರಿಸಿ ಆತ ಜನ್ಹು ಅಂತ ಕರೆಸ್ಕೊಂಡಿದ್ದಾನೆ. ಆ ಭಗವಂತನನ್ನ ಹೀಗೆ ಜನ್ಹು ಅಂತ ನಾವು ಉಪಾಸಿಸಬೇಕು ಅನ್ನೋದಕ್ಕೆ ಇವಿಷ್ಟೆಲ್ಲ ಅನೇಕ ಉಲ್ಲೇಖಗಳು ನಮ್ಗೆ ಹೀಗೆ ಕಾಣಿಸ್ತವೆ. ತಾನು ಬೌದ್ಧಾವತಾರವನ್ನು ತೋಳಿದಾಗ ಆ ಅಸುರರನ್ನ ವಂಚಿಸುವುದಕ್ಕಾಗಿ ತನ್ನ ಸ್ವರೂಪವನ್ನು ಮುಚ್ಚಿಟ್ಕೊಂಡವನು.
ಜಹಾತಿ ಅವಿದುಷಃ ಭಕ್ತ ನಯತಿ ಪರಂಪದಮಿತಿ ಜನ್ಹು ಶಾಂಕರ ಭಾಷ್ಯದಲ್ಲಿ ಬಂದಿದೆ. ಅಜ್ಞಾನಿಗಳನ್ನ ದೂರ ಇಡ್ತಾನೆ, ಭಕ್ತರಿಗೆ ನಯತಿ ತನ್ನ ಪರಮಪದವನ್ನು ತೋರಿಸ್ತಾನೆ. ನಾನೀಗಾಗಲೇ ಹೇಳಿದ್ದೆ, ನಯತಿ ಅಂದರೆ ಮೋಕ್ಷ ಕರ್ಕೊಂಡು ಹೋಗ್ತಾನೆ ಅಂತ. ಜನಂ ಹುಂಕರೋತಿ ಹೀತಿ ಜನ್ಹು, ನರಸಿಂಹಾದಿ ರೂಪಗಳಿಂದ ದುಷ್ಟರಾದ ಜನರಿಗೆ ಹುಂಕಾರ ಮಾಡಿ ಅವರನ್ನು ಹೆದರಿಸಿ ಓಡಿಸ್ತಾನೆ. ಸಂಹಾರ ಸಮಯ ಅಪನಯತೆ, ಈ ಜಗತ್ತಿನ ಪ್ರಳಯ ಬಂದಾಗ ಎಲ್ಲ ಜನರನ್ನು ಕೂಡ ಆತ ನಾಶಪಡಿಸ್ತಾನೆ. ಆದ್ದರಿಂದ ಜನ್ಹು. ಜಾತಂ ವಸ್ತು ನಿಹ್ನುತೆ ನಿರಾಕರೋತಿ ಸಂಹರತೆ. ಜ ಅಂದರೆ ಹುಟ್ಟಿದ ವಸ್ತು, ಅದನ್ನ ಹ ಹ ನು ಅಂದರೆ ಪ್ರಳಯ ಸೃಷ್ಟಿ ಕಾಲದಲ್ಲಿ ಹುಟ್ಟಿಸ್ತಾನೆ, ಮುಂದೆ ಪ್ರಳಯ ಕಾಲದಲ್ಲಿ ಅದನ್ನು ನಾಶಪಡಿಸ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಅವರೆಲ್ಲರಿಗೂ ಯಾರ್ಯಾರಿಗೆ ಏನೇನು ಮಾಡಬೇಕೋ ಅದೆಲ್ಲವನ್ನು ಕೂಡ ಆಯಾ ಕಾಲದಲ್ಲಿ ಆತ ಮಾಡ್ತಾನೆ. ಮಾಯಾ ಅನ್ನುವ ಒಂದು ಯಮನಿಕ, ಒಂದು ಪರದೆ, ಸಂಸಾರದಲ್ಲಿ ಆ ಪರದೆ ಅನ್ನೋದು ನಮ್ಮನ್ನು ಮುಚ್ಚಿದೆ. ನಮಗೆ ನಮ್ಮ ಜ್ಞಾನವೂ ಆಗ್ತಾ ಇಲ್ಲ, ಪರಮಾತ್ಮನ ಜ್ಞಾನವೂ ಆಗ್ತಾ ಇಲ್ಲ. ಆದರೆ ಪರಮಾತ್ಮ ಮುಕ್ತಿಯನ್ನು ಕೊಡುವ ಸಂದರ್ಭದಲ್ಲಿ ಸ್ವರೂಪಾಚ್ಛಾದಿಕ ಅನ್ನುವ ಜೀವನ ಸ್ವರೂಪಾಚ್ಛಾದಿಕ ಅನ್ನುವ ಪ್ರಕೃತಿಯನ್ನು ನಾಶ ಮಾಡ್ತಾನೆ. ಹಾಗೆ ತನ್ನನ್ನು ಆವರಿಸಿದಂತಹ ಪರಮಾಚ್ಛಾದಿಕ ಅನ್ನುವ ಪರದೆಯನ್ನು ಸ್ವಲ್ಪ ಬದಿಗೆ ಸರಿಸ್ತಾನೆ. ಹೀಗೆ ಯಾವಾಗ ತನ್ನನ್ನು ಮರೆಮಾಚಿಕೊಳ್ಬೇಕು, ಯಾವಾಗ ತನ್ನನ್ನು ಜೀವನಿಗೆ ಆತ ತೋರಿಸಿಕೊಳ್ಳಬೇಕು ಅನ್ನುವುದನ್ನೆಲ್ಲ ತನ್ನ ಇಚ್ಛೆಗನುಸಾರವಾಗಿ ಆತ ಭಗವಂತ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಆತನನ್ನು ಹೀಗೆ ಜನ್ಹು ಅನ್ನುವ ನಾಮದಿಂದ ಹೇಳ್ತಾರೆ. ಉದಗಾತ್ ಪುಮಾನ್ ಅನುಗೀತ ಗುಣಾಶ್ಚ ಜುಷನ್ ಭಜತಿ ಸ್ವರೂಪತಾಂ ತದನು ತ್ವಮುತ ಜಹಾಸಿ ಜಿಹಾಸಿತಾಂ ಅಹಿರಿವ ತ್ವಚಂ ಪರಮಾತ್ತ ಭಗಾಂ ಅಂತ ಹೀಗೆ ಆ ಭಗವಂತನನ್ನು ಭಾಗವತದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಹಾಗೆ ಶ್ರುತಿ ಗೀತೆಯಲ್ಲಿ ಕೂಡ ಆತನನ್ನ ಸ್ತೋತ್ರ ಮಾಡಿದ್ದಾರೆ. ಹೀಗೆ ಜನ್ಹು ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತ ಕೆಲವು ಉಲ್ಲೇಖಗಳನ್ನ ನಾವೀಗ ನೋಡಿದ್ವಿ. ಇನ್ನು ಇದಕ್ಕೆ ಶಂಕರಾಚಾರ್ಯ ಏನು ಅರ್ಥ ಮಾಡ್ತಾರೆ, ಹಾಗೆ ರಾಮಾನುಜ ಭಾಷ್ಯದ ಸಿದ್ಧಾಂತಕ್ಕನುಸಾರವಾಗಿ ಇದಕ್ಕೆ ಏನು ಅರ್ಥ ಅನ್ನೋದನ್ನು ನೋಡೋಣ. ಶಂಕರಾಚಾರ್ಯ ಹೇಳ್ತಾರೆ, ಸಂಹಾರ ಸಮಯದಲ್ಲಿ ಭಕ್ತರನ್ನ ಪ್ರಳಯಕ್ಕೆ ಕರ್ಕೊಂಡು ಹೋಗುವವನು, ನಾಶ ಮಾಡುವವನು, ಅಜ್ಞಾನಿಗಳನ್ನು ದೂರ ಇಟ್ಟವನು, ಭಕ್ತರನ್ನ ಪರಮಪದಕ್ಕೆ ಒಯ್ಯುವವನು. ಈಗಾಗಲೇ ಈ ಅರ್ಥಗಳನ್ನು ನೋಡಿದ್ದೀವಿ. ಪರಾಶರ ಭಟ್ಟಕ್ಕನುಸಾರ ವ್ಯಾಖ್ಯಾನಕ್ಕನುಸಾರವಾಗಿ ಯಾರು ಭಕ್ತರಲ್ವೋ ಅವರಿಂದ ತನ್ನನ್ನು ಆತ ಮುಚ್ಚಿಕೊಳ್ತಾನೆ. ಅಭಕ್ತೇಶು ಆತ್ಮಾನಂ ಅಭಕ್ತೇಶು ಮಹಾತ್ಮ್ಯಂ ನಿಹ್ನುತೆ, ತನ್ನ ಮಹಾತ್ಮ್ಯವನ್ನು ಮರೆಮಾಚಿಕೊಡ್ತಾನೆ. ಆದ್ದರಿಂದ ಆತ ಜನ್ಮು ಅಂತ ಕರೆಸ್ಕೊಂಡಿದ್ದಾನೆ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ಅಭಕ್ತರನ್ನ ದೂರ ಇಡ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದನ್ನೆಲ್ಲ ನೋಡಿದ್ದೀವಿ. ಇನ್ನು ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಗಳನ್ನು ನಾವು ನೋಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಈ ಲಕ್ಷಾಲಂಕಾರ ಅದಕ್ಕೇನು ಅರ್ಥ ಹೇಳ್ತದೆ ಅಂತ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಲಕ್ಷಾಲಂಕಾರ ವದರಾಡಿ ಸ್ವಾಮಿಗಳು ಏನು ಮಾಡಿದ್ದಾರೆ, ಅಲ್ಲಿ ಎಲ್ಲ ಅರ್ಥಗಳನ್ನು ಅವ್ರು ಹೇಳಲಿಲ್ಲ, ಕೆಲವು ಅರ್ಥಗಳನ್ನು ಹೇಳಿರ್ತಾರೆ. ಜನ್ಹು ಅಂದರೆ ಜನಂ ಹುಂಕರೋತಿ, ಜನರನ್ನು ತಿರಸ್ಕಾರ ಮಾಡ್ತಾನೆ. ನರಸಿಂಹ ವರಾಹಾದಿ ರೂಪಗಳಿಂದ ಆ ದುಷ್ಟರನ್ನು ಹೆದರಿಸಿ ದೂರ ಓಡಿಸ್ತಾನೆ. ಅದಕ್ಕಾಗಿ ಅವನನ್ನು ಜನ್ಹು ಅಂತ ಹೇಳ್ತಾರೆ. ಜಾತಂ ವಸ್ತು ನಿಹ್ನುತೆ ನಿರಾಕರೋತಿ ಸಂಹರತಿ, ಇದನ್ನೆಲ್ಲ ಸಗಡಿ ರಾಘವೇಂದ್ರಾಚಾರ್ಯರು ತಮ್ಮ ಪುಸ್ತಕದಲ್ಲಿ ಸಂಗ್ರಹ ಮಾಡೇ ಇದ್ದಾರೆ. ಜ ಅಂದರೆ ಹುಟ್ಟಿದ ವಸ್ತು, ಅದನ್ನ ನಿಹ್ನುತೆ ಸಂಹಾರ ಮಾಡ್ತಾನೆ. ಯಾವುದು ಹುಟ್ಟಿದೆಯೋ ಅದೆಲ್ಲವೂ ಕೂಡ ಒಂದು ಕಾಲದಲ್ಲಿ ನಾಶ ಆಗಲೇಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಇನ್ನು ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನ ನಾವು ನೋಡಬೇಕು. ಜಹಾತಿ ಅಯೋಗ್ಯಾನ್, ಅಯೋಗ್ಯರನ್ನು ದೂರ ಇಡುವನಾದ್ರಿಂದ ಆತ ಜಹ್ನು ಅನ್ನೋ ಅರ್ಥವನ್ನ, ಜಹ್ನು ಅಥವಾ ಜನ್ಹು ಅನ್ನೋ ಅರ್ಥವನ್ನ ಸತ್ಯಸಂಧ ಸ್ವಾಮಿಗಳು ಹೇಳಿದ್ದಾರೆ. ಹೀಗೆ ಈ ಕಳೆದ 2 ದಿವಸದಿಂದ ಆ ಜನ್ಹು ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತಹ ವಿವಿಧ ಉಲ್ಲೇಖಗಳನ್ನು ನೋಡಿದ್ವಿ. ಮೂಲ ಋಗ್ವೇದದ ಅರ್ಥ ನೋಡಿದ್ವಿ, ಸಂಬಂಧಪಟ್ಟ ಬೃಹತಿ ಮಂತ್ರದ ಅರ್ಥ ನೋಡಿದ್ವಿ. ನಮ್ಮ ಸಾಧನೆಯಲ್ಲಿ
ನಾವು ತೊಡಗಿ ಅಲ್ಲಿಂದ ಮುಕ್ತಿಗೆ ಏರುವವರೆಗೆ ನಮ್ಮ ಏನು ಹಂತಗಳಿರ್ತವೆ ಆ ಎಲ್ಲ ಹಂತಗಳನ್ನು ಕೂಡ ಈ ಜನ್ಹು ಅನ್ನುವ ನಾಮ ಹೇಳಿದೆ. ಹಾಗೆ ಬೃಹತಿ ಮಂತ್ರ ಅದನ್ನು ವಿಸ್ತರಿಸಿದೆ. ಹಾಗೆ ಸಾಧನೆಯ ದೃಷ್ಟಿಯಿಂದ ತುಂಬ ಮಹತ್ವದ್ದು. ಒಟ್ಟಾರೆ ಪರಮಾತ್ಮನ ಸ್ವಭಾವ ಏನು ಅಂತನ್ನೋದನ್ನು ಕೂಡ ಅದು ಹೇಳಿದೆ. ಅನ್ನೋದು ಆ ಭಗವಂತನ ಸ್ವಭಾವವನ್ನು ತಿಳಿಸ್ತದೆ. ದೇವಶೇಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ. ಇದು ಆತನ ಸ್ವಭಾವ. ಜಗತ್ತನ್ನು ಸೃಷ್ಟಿಸುವುದು, ಪಾಲಿಸುವುದು, ಸಜ್ಜನರಿಗೆ ತನ್ನನ್ನು ತೆರೆದು ತೋರಿಸುವುದು, ದುರ್ಜನರಿಂದ ದೂರ ಇಡುವುದು, ಇದೆಲ್ಲ ಆತನ ಸ್ವಭಾವ. ಇದಕ್ಕೆ ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ ಅಂತಲ್ಲಿ ಹೇಳ್ತಾರೆ. ಹೀಗೆ ಆ ಜನ್ಹು ಅನ್ನುವ ನಾಮದ ವಿವರಣೆ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.